ನಾಳೆಯಿಂದ ಮೆಟ್ರೋ ದರ ಏರಿಕೆ ಆಗತ್ತಾ ಇಲ್ವಾ ಅನ್ನೋದು ಈಗ ಎಲ್ರಿಗೂ ಇರೋ ಕನ್ಫ್ಯೂಷನ್ಸ್. ಆಗತ್ತೆ ಅಂತ ಕೆಲವರು, ಆಗಲ್ಲ ಅಂತ ಕೆಲವರು. ಇವ್ರುಗಳಿಗೇನೆ ಕ್ಲಾರಿಟಿ ಇಲ್ಲ, ಬಿಜೆಪಿಯಲ್ಲೇ ಕ್ಲಾರಿಟಿ ಇಲ್ಲ, ಈ ಸರ್ಕಾರದವ್ರು ಏನ್ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ದರ ಏರಿಕೆಗೆ ತಾತ್ಕಾಲಿಕ ತಡೆ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿರೋದು ಒಂದು ವಿಡಿಯೋ ಮಾಡಿ ಅವರ ಎಕ್ಸ್ ಅಕೌಂಟ್ ನಲ್ಲಿ ಶೇರ್ ಮಾಡ್ತಾರೆ. ನಾನು ಮಾತಾಡಿದೀವಿ, ಒಂದು ಹಂತದೆಲ್ಲ ವರ್ಕೌಟ್ ಆಗಿದೆ, ಮೊದಲ ಹಂತ ನಮಗೆ ಜಯ ಸಿಕ್ಕಿದೆ, ಹಾಗಾಗಿ ರೇಟ್ ಜಾಸ್ತಿ ಆಗಲ್ಲ ಅಂತ ಸಂಸದ ತೇಜಸ್ವಿ ಸೂರ್ಯ ಒಂದು ವಿಡಿಯೋ ಮಾಡ್ತಾರೆ. ಆದರೆ ಈ ಬಗ್ಗೆ ಮಾಹಿತಿನೇ ಇಲ್ಲ ಅಂತ BMRCL ಹೇಳ್ತಾ ಇರೋದು. ನಮಗೆ ಇದ್ರ ಬಗ್ಗೆ ಯಾವುದೇ ಅಫಿಷಿಯಲ್ ಆದಂಥ ಮಾಹಿತಿ ಬಂದಿಲ್ಲ ಅಂತ. ಮೆಟ್ರೋ ದರ ಹೆಚ್ಚಳ ಆಗಲ್ಲ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಸೋಮವಾರದಿಂದ ಪ್ರಯಾಣ ದರ ಹೆಚ್ಚಳ ಆಗಲ್ಲ, ಹೆಚ್ಚಿಸದಂತೆ ಮನೋಹರ್ ಲಾಲ್ ಖಟ್ಟರ್ ಅವರು ತಿಳಿಸಿದ್ದಾರೆ. ಇದರಿಂದ ದರ ಏರಿಕೆಗೆ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ನಮ್ಮ ಹೋರಾಟಕ್ಕೆ ಮೊದಲ ಹಂತದ ಜಯ ಸಿಕ್ಕಿದೆ. ಸಾಮಾಜಿಕ ಜಾಲತಾಣದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಈ ರೀತಿಯಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಆದರೆ ವಿಪಕ್ಷ ನಾಯಕ ಅಶೋಕ್ ಅವರು ನಮಗಿದ್ರ ಬಗ್ಗೆ ಮಾಹಿತಿ ಇನ್ನೂ ಏನು ಬಂದಿಲ್ಲ, ಹೈಕಮಾಂಡ್ ನಾಯಕರು ಅಂದ್ರೆ ಕೇಂದ್ರದ ನಾಯಕರ ಜೊತೆಗೆ ನಾವು ಮಾತಾಡಿದ್ದೀವಿ, ಆದರೆ ನಮ್ಗೆ ಅವ್ರು ಏನು ತಿಳಿಸಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ BMRCL ಅವರು ನಮಗೆ ಇಲ್ಲಿವರೆಗೂ ಅಫಿಷಿಯಲ್ ಆಗಿ ಕೇಂದ್ರ ಸರ್ಕಾರದ ಕಡೆಯಿಂದ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದ ಕಡೆಯಿಂದ ಆಗಿರ್ಬೋದು ಕಮ್ಮಿ ಮಾಡಿ, ತಡೆ ಹಿಡೀರಿ, ಜಾಸ್ತಿ ಮಾಡಬೇಡಿ, ಅನೌನ್ಸ್ ಮಾಡಬೇಡಿ, ಇದು ಯಾವುದೂ ಹೇಳಿಕೆ ಇಲ್ಲ. ಇಲ್ಲಿವರೆಗೂ ಯಾವುದೇ ಕಡೆಯಿಂದ ಯಾವುದೇ ಮಾಹಿತಿ ಬಂದಿಲ್ಲ. ಹಾಗಾಗಿ ನಾವು ಯಥಾಸ್ಥಿತಿ ಸೋಮವಾರದಿಂದ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಹಾಗೆ ನಡ್ಕೊಂಡು ಹೋಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಕನ್ಫ್ಯೂಷನ್ಸ್ ಅಂತೂ ಇದೆ. ಮತ್ತು ಈ ದರ ಏರಿಕೆ ವಿಚಾರದಲ್ಲೂ ರಾಜಕೀಯ ಆಗ್ತಾ ಇರೋದು. ಕೇಂದ್ರದ ಮೇಲೆ ರಾಜ್ಯದವರು, ರಾಜ್ಯದ ಮೇಲೆ ಕೇಂದ್ರದವರು ಹೇಳ್ತಾ ಇರೋದು. ಇದು ಜನರಿಗೆ ಕನ್ಫ್ಯೂಷನ್ಸು. ಜನಕ್ಕೇನು ಬೇಕು ಹೇಳಿ? ರೇಟ್ ಜಾಸ್ತಿ ಆಗಬಾರ್ದು ಅಷ್ಟೇ. ನೀವು ಅದು ಯಾರು ಮಾಡ್ತಿರೋ, ಯಾರು ಮಾತಾಡಿಸಿ ಮಾಡ್ತಿರೋ ಗೊತ್ತಿಲ್ಲ. ಕ್ರೆಡಿಟ್ ಬಾರ್ ಬೇರೆ ಒಂದು ಕಡೆ ನಾವೇ ಕಡಿಮೆ ಮಾಡಿಸೋದ್ವಿ ಅಂತ, ಇನ್ನೊಂದು ಕಡೆಯಲ್ಲಿ ಇವರೇ ಜಾಸ್ತಿ ಮಾಡಿಸಿದ್ರು ಅಂತ. ಒಟ್ಟಿನಲ್ಲಿ ಕನ್ಫ್ಯೂಷನ್ಸ್ ಇದೆ. ಈಗ ಎಲ್ರಿಗೂ ಇರೋ ಪ್ರಶ್ನೆ, ನಾಳೆ ಏನಾಗುತ್ತೆ ಅಂತ. ದರ ಏರಿಕೆನೋ ಅಥವಾ ಇಲ್ವೋ ಗೊತ್ತಾಗಬೇಕಾಗತ್ತೆ. ಬಟ್ BMRCL ಅಂತೂ ಹೇಳಿರೋದು ಇಲ್ಲಿವರೆಗೂ ನಮಗೆ ಯಾವುದೇ ರೀತಿಯಾದಂಥ ನಿರ್ದೇಶನ, ಸೂಚನೆ, ಮಾಹಿತಿ ಎರಡೂ ಕಡೆಯಿಂದಲೂ, ಅದು ಸೆಂಟ್ರಲಿಂದಲೂ ಸ್ಟೇಟಿಂದಲೂ ಎರಡೂ ಕಡೆಯಿಂದಲೂ ನಮಗೆ ಮಾಹಿತಿ ಬಂದಿಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇರುವಂಥದ್ದೇ ಸ್ಟೇಟ್ ಗವರ್ಮೆಂಟ್. ಎಲ್ರಿಗೂ ನಮಸ್ಕಾರ. ಬರೋ ಮಂಡೆಯಿಂದ BMRCL ಮತ್ತು ಸ್ಟೇಟ್ ಗವರ್ಮೆಂಟು ಮತ್ತೆ ಮೆಟ್ರೋ ಪ್ರೈಸನ್ನ 5% ಏರಿಸ್ತಾರೆ ಅನ್ನುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಇದಾಗಬಾರ್ದು ಅಂತ ಲಾಸ್ಟ್ 1 ವೀಕಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ನಾನು 2 ದಿವಸದ ಹಿಂದೆ ಪಾರ್ಲಿಮೆಂಟ್ನಲ್ಲಿ ಯೂನಿಯನ್ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಮನೋಹರ್ ಖಟ್ಟರ್ ಅವರನ್ನು ಮೀಟ್ ಮಾಡಿ ಯಾವುದೇ ಕಾರಣಕ್ಕೂ ಮತ್ತೆ ಫೇರ್ ಹೈಕ್ ಆಗಬಾರ್ದು, ಇದನ್ನು ನೀವು ತಡೆಗಟ್ಟಬೇಕು ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ. ಇವತ್ತು ಕೂಡ ಅವ್ರ ಹತ್ರ ಮತ್ತೆ ಮಾತನಾಡಿ ಮತ್ತಷ್ಟು ದಾಖಲೆಗಳನ್ನು ಕಳಿಸಿ, ಹಿಂದೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿದಾಗಲೇ ಸಾಕಷ್ಟು ಮಿಸ್ಟೇಕ್ಗಳಾಗಿದೆ, ಅದನ್ನು ನಾವು ಅದನ್ನು ಪರಿಷ್ಕರಿಸಬೇಕು ಅಂತ ಹೇಳ್ತು. ಈಗ ಹೊಸದಾಗಿ ರಾಜ್ಯ ಸರ್ಕಾರ ಮಾಡಿರುವಂಥ ಈ ಪ್ರಸ್ತಾಪ ಅನದರ್ 5% ಇನ್ಕ್ರೀಸ್ ಮಾಡಿ ಅಂತ ಮಂಡೆಯಿಂದ ಜಾರಿಗೆ ಬರಬೇಕು ಅಂತ ಇರುವಂಥ ಈ ಪ್ರಸ್ತಾಪಕ್ಕೆ ನೀವು ನಿಲ್ಲಿಸಬೇಕು, ನೀವೊಂದು ಪರಿಷ್ಕರಣೆ ಮಾಡೋವರೆಗೂ ಇದು ಜಾರಿಗೆ ಬರಬಾರ್ದು ಅಂತ ನಾನು ಅವರಿಗೆ ಮತ್ತೆ ಒತ್ತಾಯ ಮಾಡಿತ್ತು. ಇವತ್ತು ಮನೋಹರ್ ಖಟ್ಟರ್ ಅವರು ಒಂದು 10 ನಿಮಿಷದ ಹಿಂದೆ ಫೋನ್ ಮಾಡಿ ಮಂಡೇ ಫೇರ್ ಅಪ್ರೂವ್ ಆಗದಲೇ ಇರೋ ರೀತಿ, ಫೇರ್ ಇನ್ಕ್ರೀಸ್ ಆಗದಲೇ ಇರೋ ರೀತಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ. ನಾನು ಮಂಡೇ ಮತ್ತೆ ಅಧಿಕಾರಿಗಳನ್ನು ಕರೆದು ಈ ಫೇರ್ ಫಿಕ್ಸೇಷನಲ್ಲಿ ಆಗಿರುವಂಥ ಮಿಸ್ಟೇಕ್ಸನ್ನು ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅನ್ನುವಂಥದ್ದನ್ನು ನಾನು ಆರ್ಡರ್ ಮಾಡಿದ್ದೀನಿ ಅಂತ ಅವ್ರು ಹೇಳಿದ್ರು. ಮಂಡೆಗೆ ಈ ಫೇರ್ ಫಿಕ್ಸೇಷನ್ ಏನು ರೇಟ್ ಇನ್ಕ್ರೀಸ್ ಇದೆ ಅದು ಮಂಡೆಯಿಂದ ಜಾರಿಗೆ ಈಗ ತಕ್ಷಣಕ್ಕೆ ಬರ್ತಾ ಇಲ್ಲ. ಆದರೆ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮತ್ತೆ ಮಾಡಿ ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡೋವರೆಗೂ ಕೂಡ ದಿಸ್ ಇಸ್ ಅ ಬ್ಯಾಟಲ್ ಹಾಫ್ ಒನ್. ನಾವೆಲ್ಲರೂ ಕೂಡ ರಾಜ್ಯ ಸರ್ಕಾರಕ್ಕೆ ಮತ್ತಷ್ಟು ಪ್ರೆಷರ್ ಹಾಕಬೇಕಾಗಿದೆ. ಹೊಸದಾಗಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಬೇಕಾಗಿದೆ. ಈ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡೋದಕ್ಕಿರುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ, ಇದು ಕೇಂದ್ರ ಸರ್ಕಾರದ್ದು ಅಂತ ಹೇಳಿ